ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಪದ್ಮ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು, ಫ್ರೆಂಡ್ಸನ್ನು ಬೆಳೆಸಬೇಕು. ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಫ್ರೆಂಡ್ಸು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಚಿಕ್ಕಮಗಳೂರಿಗೆ ಹೋದರೆ ಅಲ್ಲಿ ಅನೇಕ ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡಬಹುದು. ಅದರಲ್ಲಿ ಈ ಸಿರಿ ಕಾಫಿ ಡೇ ಕೂಡ ಒಂದು, ಸಿರಿ ರೆಸಾರ್ಟ್ ಅಂತ ಕರೀತಾರೆ, ಇದು ಕೂಡ ಒಂದು. ಇದು ನೋಡೋದಕ್ಕೆ ತುಂಬ ಸೂಪರಾಗಿದೆ. ಸರಿ ಭೇಟಿ ಕೊಡಿ. ಇಲ್ಲಿ ನಮಗೆ ಕೋಲ್ಡ್ ಕಾಫಿ ಮತ್ತು ಹಾಟ್ ಕಾಫಿ ಮತ್ತು ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಮತ್ತು ಈ ಕಡೆ ಲೆಫ್ಟ್ ಸೈಡಲ್ಲಿ ಸ್ಟಾಲ್ಗಳಲ್ಲಿ ನಮಗೆ ಹೋಮ್ ಮೇಡ್ ಹಪ್ಪಳ ಇರಬಹುದು, ಉಪ್ಪಿನಕಾಯಿನೂ ಅನೇಕ, ಮತ್ತು ಕಾಫಿ, ಟೀ ಅದೆಲ್ಲ ಪೌಡರ್ಸು ಪ್ರತಿಯೊಂದು ಸಹ ಆ ಕಡೆ ಸಿಗುತ್ತೆ. ರೆಸಾರ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಂದು ಸಾರಿ ಚಿಕ್ಕಮಗಳೂರಿಗೆ ಹೋದಂಥವರೆಲ್ಲ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಅದು ಅವರು ವಿಗ್ರಹವನ್ನು ಕೆತ್ತಿದಾರಲ್ಲ, ಆ ಲೇಡಿ ವಿಗ್ರಹ, ಅದು ಸೀರೆ ಅಂದರೆ ಹಸಿರು ಸೀರೆಯನ್ನು ಉಟ್ಕೊಂಡು ಪ್ರಕೃತಿಯ ಮಧ್ಯದಲ್ಲಿ ಮಲಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋದಕ್ಕೆ ಸಖತ್ತು ಸೂಪರಾಗಿದೆ. ಮತ್ತು ಅದಕ್ಕೆ ಡೆಕೋರೇಷನ್ ಮಾಡಿರೋ ರೀತಿಯೂ ಕೂಡ ಸಖತ್ತಾಗಿದೆ. ಇಲ್ಲಿ ಒಂದು 3-4 ಜೊತೆ ಬಾತುಕೋಳಿಗಳಿವೆ. ಅದು ಸಹ ನಮ್ಮ ಹತ್ತಿರನೇ ಓಡಾಡ್ಕೊಂಡು ಆಟ ಆಡ್ತಾ ಇರ್ತದೆ. ಅದು ಕೂಡ ನೋಡೋದಕ್ಕೆ ಸೂಪರಾಗಿರ್ತದೆ. ಮೇಂಟೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಕಸ ಇಲ್ಲ. ಮತ್ತು ನೋಡೋದಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೆನೆನ್ಸನ್ನು ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ತುಂಬ ಜನ ಬರ್ತಾರೆ ಇಲ್ಲಿಗೆ. ತುಂಬ ಜನ ಟೂರಿಸ್ಟ್ಗಳು ಈ ಪ್ಲೇಸ್ಗೆ ವಿಸಿಟನ್ನು ಮಾಡ್ತಾರೆ. ನೋಡೋದಕ್ಕೆ ತುಂಬ ಸುಂದರವಾದಂತಹ ಜಾಗ ಅಂತ ಹೇಳಬಹುದು. ನೀವು ಎಲ್ಲರೂ ಸಹ ಒಂದು ಸಾರಿ ಬಂದು ಇಲ್ಲಿಗೆ ಭೇಟಿ ಕೊಡಿ. ಅಂದರೆ ಚಿಕ್ಕಮಗಳೂರಿಗೆ ರಜದ ವೇಳೆಯಲ್ಲಿ ಮಕ್ಕಳನ್ನು ಕರ್ಕೊಂಡು, ನಿಮ್ಮ ಫ್ಯಾಮಿಲಿ ಸಮೇತ ಅಥವಾ ಮಕ್ಕಳನ್ನು ಸ್ಕೂಲ್ಗಳ ಕಡೆಯಿಂದ ಕರ್ಕೊಂಡು ಹೋಗ್ತಾರಲ್ಲ, ಆವಾಗಲೂ ಸಹ ಮಕ್ಕಳನ್ನ ಇಂಥ ಪ್ಲೇಸ್ಗಳಿಗೆಲ್ಲ ಕಳಿಸ್ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಮಹಿಳೆಯ ವಿಗ್ರಹವನ್ನು ಇಲ್ಲಿ ಕೆತ್ತಿದ್ದಾರೆ, ಸಖತ್ತಾಗಿದೆ. ಇಲ್ಲಿ ಆ ಸಣ್ಣ ಪಾಟಲ್ಲೇ ಸಹ ಆ ಮಹಿಳೆಗೆ ನೆಕ್ಲೆಸನ್ನು ಮಾಡಿದ್ದಾರೆ, ಉಂಗುರಗಳನ್ನು ಮಾಡಿದ್ದಾರೆ, ಆ ಕಾಲಿಗೆ ಚೈನ್ ಅದೆಲ್ಲ ಸಹ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಹಾಕಿರುವಂತಹ ಮೂಗುತಿ ಇರಬಹುದು, ಓಲೆ ಇರಬಹುದು, ಅದು ನೋಡೋದಕ್ಕೆ ಒಂದು ಸಖತ್ ಅಟ್ರ್ಯಾಕ್ಷನ್ ಆಗಿ ಕಾಣಿಸುತ್ತೆ. ಆ ಹಸಿರು ಸೀರೆಯನ್ನು ಉಟ್ಕೊಂಡು ಮಲಗಿರುವ ರೀತಿಯಲ್ಲಿ ಅದು ಕಾಣಿಸುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ, ವಿಡಿಯೋ ಮಾಡ್ಕೊತಾರೆ, ಫೋಟೋ ತಗೋತಾರೆ ಎಲ್ಲ. ಪ್ರತಿಯೊಬ್ಬರು ಬಂದು ಇಲ್ಲಿ ಎಂಜಾಯನ್ನು ಮಾಡ್ತಾರೆ. ನೋಡ್ತಾ ಇರಬಹುದು ನೀವು ಇಲ್ಲಿ ಎಷ್ಟು ಸಖತ್ತಾಗಿದೆ ಅಂತ. ಚಿಕ್ಕಮಗಳೂರು ಕಡೆ ಹೋದವರೆಲ್ಲ ಇಲ್ಲಿ ಒಂದು ಸರಿ ಭೇಟಿ ಕೊಡಿ ಅಂತ ಹೇಳ್ತೀನಿ ನಾನು. ಮತ್ತು ಇಲ್ಲಿ ಹೊರಗಡೆ ಕುದುರೆ ಸವಾರಿನೂ ಕೂಡ ಇದೆ, ಬೇಕಾದವರು ಕುದುರೆ ಸವಾರಿಯನ್ನು ಮಾಡಬಹುದು. ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಸಹ ಮಾರ್ತಾರೆ ಇಲ್ಲಿ ಹೊರಗಡೆ. ಅಂದರೆ ಕಾರ್ನನ್ನು ಸುಟ್ಟು ಅದಕ್ಕೆ ನಿಂಬೆ ರಸ, ಉಪ್ಪು ಮತ್ತು ಖಾರ ಅದನ್ನೆಲ್ಲ ಹಾಕ್ಕೊಡ್ತಾರೆ. ನಾನು ಹೋಗಿರುವಾಗ ಸ್ಟಾಲಿತ್ತು, ಅದು ಯಾವಾಗಲೂ ಇರುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಹೋಗಿರುವಾಗ ಸ್ಟಾಲಿತ್ತು. ಅಲ್ಲಿ ಈ ಥರ ಎಲ್ಲ ಪ್ರತಿಯೊಂದು ಅಲ್ಲಿ ಇರುತ್ತೆ, ನೋಡ್ಬೋದು. ನೋಡಿ, ಇಲ್ಲಿ ಬಾತುಕೋಳಿಗಳನ್ನು ಸಹ ನಾವು ನೋಡ್ಬೋದು. ನಮಗೆ ಮನಸ್ಸಿಗೆ ಒಂಥರ ಪ್ರಶಾಂತತೆ ಸಿಗುತ್ತೆ, ಒಂಥರ ಖುಷಿ ಆಗುತ್ತೆ ಆ ವಿಗ್ರಹವನ್ನು ನೋಡಿದ್ರೆ. ಅಂದರೆ ಗೊಂಬೆ, ಅಲ್ಲಿ ಕೆತ್ತಿರುವಂತಹ ಮಹಿಳೆಯ ಗೊಂಬೆಯನ್ನು ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ, ಇನ್ನೂ ನೋಡಬೇಕು ಅನಿಸುತ್ತೆ. ಆ ಕಡೆ ಹೋದಾಗ ಒಮ್ಮೆ ಭೇಟಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರೂ ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.
ಶಾಪಲ್ಲಿ ಯಾರ್ಯಾರಿದ್ದಾರೆ? ಅದೇ ಎಲ್ಲಿ ಇದರಲ್ಲಿ